ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಗಂಭೀರ ಅವ್ಯವಸ್ಥೆ ಬೆಳಕಿಗೆ ಬಂದಿದೆ. ಹೌದು, ದೂರುಗಳ ಸುರಿಮಳೆಯ ಹಿನ್ನೆಲೆ ರಕ್ಷಾ ಕಮಿಟಿ ಅಧ್ಯಕ್ಷರಾದ ನೇತ್ರಾವತಿ ಅವರು ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ತುಂಬಾ ಜನ ಇರಬೇಡಿ, ಪೇಷಂಟ್ ಹತ್ರ ಊಟ ಸಮಯ ಇವತ್ತು ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಬೆಡ್ಶೀಟ್ ಎಲ್ಲ ತೆಗೆಸಾಕ್ತದಲ್ಲ. ಪರಿಶೀಲನೆ ವೇಳೆ ಸ್ವಚ್ಛತೆ ಕೊರತೆ ಸ್ಪಷ್ಟವಾಗಿ ಗೋಚರಿಸಿದ್ದು, ರೋಗಿಗಳ ಸಂಖ್ಯೆಗೆ ತಕ್ಕಂತೆ ವೈದ್ಯರ ಕೊರತೆ ಕಂಡುಬಂದಿದೆ. ಚಿಕಿತ್ಸೆಗಾಗಿ ರೋಗಿಗಳು ಸಾಲಿನಲ್ಲಿ ಕಾಯುತ್ತಿರುವ ದೃಶ್ಯಗಳು ಕಂಡುಬಂದವು. ಅಡ್ಮಿಷನ್ ಇಲ್ಲೂ ಬರ್ದಿದ್ದೆ, ನೀವು ಎಮರ್ಜೆನ್ಸಿ ಅಂದ್ರೆ ಸೀರಿಯಸ್ ಯಾವ ಸಿಸ್ಟಮ್ ನೇಮ್ ಗೊತ್ತಿಲ್ಲ. ಪೇಷಂಟ್ಗೆ ಬೆಳಿಗ್ಗೆ ಎಷ್ಟು ಗಂಟೆಗೆ ನಿಮ್ಮನ್ನ ಅಡ್ಮಿಟ್ ಆಗಿ ಅಂತ ರೆಫರ್ ಮಾಡಿದ ಡಾಕ್ಟರ್ ಅದು. ಇನ್ನು ಕುಡಿಯುವ ನೀರಿನ ವ್ಯವಸ್ಥೆಯೇ ಇಲ್ಲದೆ ರೋಗಿಗಳು ತೊಂದರೆ ಅನುಭವಿಸುತ್ತಿದ್ದು, ಖಾಲಿ ನೀರಿನ ಬಾಟಲ್ಗಳು ಸಿಬ್ಬಂದಿಗಳ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ. ಈ ಅವ್ಯವಸ್ಥೆಯನ್ನು ಕಂಡ ಅಧ್ಯಕ್ಷರು ಸಿಬ್ಬಂದಿಗಳಿಗೆ ತರಾಟೆ ತೆಗೆದುಕೊಂಡು ತಕ್ಷಣವೇ ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ನನ್ನ ಹೆಸರು ನೇತ್ರಾವತಿ, ರಕ್ಷಾ ಸಮಿತಿ ಸದಸ್ಯೆ. ಪ್ರೇಕ್ಷಕರ ಹೇಳಿಕೆ ಮೇರೆಗೆ ನೈಟು ದಿಢೀರ್ ಭೇಟಿ ಕೊಟ್ಟಾಗ ನೀರಿನ ವ್ಯವಸ್ಥೆ ಇಲ್ಲ ಹಾಸ್ಪಿಟ್ಲಲ್ಲಿ, ಏನು ವ್ಯವಸ್ಥೆ ಮಾಡ್ತಾ ಇದ್ದೀರಾ, ರಕ್ಷಾ ಸಮಿತಿ ಸದಸ್ಯರಾಗಿ ಏನು ಕೇರ್ ಮಾಡ್ತಾ ಇದ್ದೀರಾ ಹಾಸ್ಪಿಟ್ಲ್ ಕಡೆಗೆ ಅಂತ ಕೇಳಿದಾಗ, ನೋಡೋಣ ಒಮ್ಮೆ ನೈಟು ಭೇಟಿ ಮಾಡೋಣ ಹೇಗಿದ್ದೆ ವ್ಯವಸ್ಥೆ ಅಂತ ನೋಡಿದಾಗ ನಿಜ ಹೇಳಿದ್ದು ಸರಿ ಇದೆ. ನೀರಿನ ವ್ಯವಸ್ಥೆಯೂ ಇಲ್ಲ, ಮತ್ತು ಕೇರಿಂಗ್ ಕಡಿಮೆ ಇದೆ, ಎಲ್ಲ ರೀತಿಯಲ್ಲೂ ಅವ್ಯವಸ್ಥೆ ಇದೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಒಳಗಡೆ. ನಾವು ಎಲ್ಲ ಏನು ಹಾಸ್ಪಿಟ್ಲ್ ಸಿಬ್ಬಂದಿಗಳಿಗೆ ಆಗಲಿ ಮೇಲಧಿಕಾರಿಗಳಿಗೆ ಎಲ್ಲ ಪ್ರತಿದಿನವೂ ಕೂಡ ಈ ಥರ ಕರೆ ಮಾಡಿ ಕಂಪ್ಲೇಂಟ್ ಬರ್ತದೆ, ನೋಡಿ ನಿಗಾ ವಹಿಸಿ ಅಂತ ಎಷ್ಟೇ ಹೇಳಿಕೆ ಕೊಟ್ಟರೂ ಕೂಡ, ಕಂಪ್ಲೇಂಟ್ ಮಾಡಿದ್ರು ಕೂಡ ಮತ್ತೆ ಅದೇ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೂ ಮೀರಿ ನಾವು ಇನ್ನೇನು ಮಾಡೋಕ್ಕಾಗಲ್ಲ, ನಾವಂತೂ ಬಂದು ಕೆಲಸ ಮಾಡ್ಕೊಳಕ್ಕಾಗಲ್ಲ. ನಾವು ಹೇಳೋಷ್ಟು ಹೇಳಿದ್ವಿ ಮೇಲಧಿಕಾರಿಗಳಿಗೆ, ಇದನ್ನ ಗಮನಕ್ಕೆ ತಂದು ಶಾಸಕರು ಇದ್ರ ಕಡೆಗೆ ಗಮನ ಕೊಡಲಿ ಅಂತ ಕೇಳ್ಕೊತೀವಿ. ಮೇಡಮ್, ನಿಮಗೆ ರಕ್ಷಾ ಕಮಿಟಿಯಿಂದ ಒಂದು ಸ್ಥಾನ ಕೊಟ್ಟಿದ್ದಾರೆ, ಇಲ್ಲಿ ನೀರಿಗೆ ಸಮಸ್ಯೆ ಕಂಡು ಬರ್ತಾ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ನೀವು? ಅದೇ ಸರ್, ಬೆಳಗ್ಗೆ ಟೈಮೆಲ್ಲ ಚೆನ್ನಾಗೇ ಇರುತ್ತೆ ಅಂತ ಹೇಳ್ತಾರೆ, ನೈಟ್ ಮಾತ್ರ ಈ ಥರ ವ್ಯವಸ್ಥೆ. ಅದು ನೈಟು ಡ್ಯೂಟಿಗೆ ಬರೋಂಥ ಹುಡುಗರು ಫಸ್ಟ್ ಅದ್ರ ಕಡೆಗೆ ಗಮನ ಕೊಡ್ತಾ ಇಲ್ಲ. ಅದಕ್ಕೆ ಗಮನ ಕೊಡಿ ಅಂತ ಎಲ್ಲ ನಮ್ಮ ಹುಡುಗರಿಗೆ ಆಗಲಿ ಹುಡುಗರಿಗೆ ಆಗಲಿ ನಾವು ಮನವಿ ಮಾಡ್ಕೊತಾನೆ ಇದ್ದೀವಿ. ಮೇಡಮ್, ಇಲ್ಲಿ ಸ್ಪಂದಿಸ್ತಾ ಇಲ್ಲ ಅವರು. ಇಲ್ಲಿ ಆರೋಗ್ಯ ಅಧಿಕಾರಿ ಮಾದೇಸ್ವಾಮಿ ಅಂತ ಇದ್ದಾರೆ, ಅವರೇನು ಕ್ರಮ ತಗೊಳ್ಳಲ್ಲ ಮೇಡಮ್ ಇದ್ರ ಬಗ್ಗೆ? ಸರ್, ನಾವು ಅವ್ರಿಗೆ ಸಾಕಷ್ಟು ಬಾರಿ ಎಲ್ಲ ನಮ್ಮ ಕಮಿಟಿ ಮೆಂಬರ್ಗಳು ಸಾಕಷ್ಟು ಬಾರಿ ಕೂಡ ಎಲ್ಲ ರೀತಿಯಲ್ಲೂ ಮನವಿ ಮಾಡ್ಕೊಂಡಿದ್ದೀವಿ. ಅವರು ಹೇಳ್ತೀವಿ ಅಂತಾರೆ, ಹೇಳ್ತಾರೋ ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ. ಆದರೆ ಅವ್ರು ಹೇಳಿದ್ರು ಕೂಡ ಇಡೀ ಗ್ರೂಪ್ ಹುಡುಗರೇ ಆಗಲಿ ಮತ್ತು ಬೇರೆ ಸಿಬ್ಬಂದಿ ಹುಡುಗರುಗಳೇ ಆಗಲಿ ಅದನ್ನ ಕ್ರಮಬದ್ಧವಾಗಿ ಅವ್ರನ್ನ ಕೆಲಸ ನಿಭಾಯಿಸ್ತಾರ ಅಂತ ಅನ್ಕೋತೀನಿ ನಾನು. ಮೇಡಮ್, ಇನ್ನೊಂದು ಆರೋಪ ಮಾಡಿದ್ದಾರೆ, ಇಲ್ಲಿ ಬಂದಾಗ ಸೀರಿಯಸ್ ಪೇಷಂಟ್ ಬಂದಾಗ ನೋಡಿ ಅಂತ ಅಂದಾಗ ಶಿಶುಗಳು ಅವಾಚ್ಯ ಶಬ್ದದಿಂದ ಬೈಯೋದೆಲ್ಲ ಮಾಡಿದಾರಂತ ಒಂದು ಆರೋಪ ಇದೆ ಮೇಡಮ್, ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಅದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಒಟ್ಟು ಅದು ಏನು ಅಂದರೆ ಬರೀ ಬಾಯಿ ಹೇಳ್ತೀನಿ ಹೊರತು ಅದನ್ನು ಪ್ರೂವ್ ಮಾಡೋಕೆ ಆಗ್ತಾ ಇಲ್ಲ ನಮ್ಮ ಕೈಲಿ. ಆ ಪ್ರೂವ್ ಮಾಡೋವಂಥ ವಿಚಾರ ಏನಾದ್ರು ನಮ್ಗೆ ಬಂದಾಗ
ನಾವು ಯಾರು ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಂದ್ರೆ ನಾವು ಕ್ರಮ ತಗೋತೀವಿ. ಹಲವು ಬಾರಿ ನಾನೇ ಅಡ್ಮಿಂಟ್ ಆಗಿದೆ. ಏಕಾಏಕಿ ಬಂದಾಗ ಫುಲ್ ಸೀರಿಯಸ್ ಆದಾಗ ನಾನು ಒಂಥರ ಅಡ್ಮಿಂಟ್ ಆಗಿ ಬಂದಿದೆ. ನನಗೂ ಏಕವಚನದಿಂದ ಮಾತಾಡಿದ್ದಾರೆ ಮೇಡಮ್. ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಹೇಳ್ತೇನೆ ಸರ್, ಮಾಡ್ತಾ ಇದ್ದಾರೆ. ಎಲ್ಲರೂ ಅದೇ ಥರ ಇಲ್ಲ, ಕೆಲವೊಂದು ಜನಗಳು ಆ ಥರ ಸಿಬ್ಬಂದಿಗಳು ಇದ್ದಾರೆ. ಆ ಥರ ನಾವು ಕೂಡ ಅವ್ರಿಗೆ ನ್ಯೂಟ್ರಿಸ್ ಇಶ್ಯೂ ಕೂಡ ಮಾಡಿಸಿದ್ದೀವಿ, ಕರೆಸಿ ಬುದ್ಧಿನೂ ಕೂಡ ಹೇಳಿದ್ವಿ. ಪ್ರತಿ ಬಾರಿನೂ ಹಂಗೆ ಹೇಳ್ತದೆ, ನಾವೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಇದನ್ನ ಶಾಸಕರು ಮತ್ತು ಮತ ಸಮಿಸರು ಅವರು ಕಣಮ ಸಿಸ್ಟ್ರು ಇವರುಗಳು ಗಮನಕ್ಕೆ ತಗೊಂಡು ಅದನ್ನು ಸರಿಪಡಿಸೋ ವ್ಯವಸ್ಥೆ ಅವ್ರು ಮಾಡಬೇಕು. ನಾವು ರಕ್ಷಾ ಸಮಿತಿ ಸದಸ್ಯರಾಗಿ ನಮಗೆ ಸರಿಯಾಗಿ ಗೌರವ ಸಿಗ್ತಾ ಇಲ್ಲ ಹಾಸ್ಪಿಟ್ಲ್ ಒಳಗಡೆ. ಇನ್ನು ಯಾರಿಗೆ ಅಂತ ಹೇಳ್ತೀರಾ? ಇದ್ರ ಬಗ್ಗೆ ಶಾಸಕರೇ ಗಮನಕ್ಕೆ ತಗೋಬೇಕು, ಅವರೇ ಬುದ್ಧಿ ಹೇಳ್ಬೇಕು ಅಂತ. ನಾನ್ ಕ್ಲಿನಿಕ್ ಮಹಿಳೆಯರೇ ಆಗಿರ್ಬೋದು, ಡಿ ಗ್ರೂಪ್ ಹುಡುಗರೇ ಆಗಿರ್ಬೋದು, ಸಿಸ್ಟರ್ಸ್ಗಳೇ ಆಗಿರ್ಬೋದು ಅಂತ ನೋಟಿಸ್ ಇಶ್ಯೂ ಮಾಡಿ ಸಸ್ಪೆಂಡ್ ಮಾಡಿ ಮನೆ ಕಳಿಸಿ ಅಷ್ಟು ಮಾಡ್ಬೋದೇ ಹೊರತು ನಾವು ಎಲ್ರಿಗೂ ಒಳ್ಳೆ ರೀತಿಯಲ್ಲಿ ಹೇಳಿ ಕಳಿಸ್ತೀವಿ. ಬಡವರೇ ಬರ್ತಾರೋ, ದುಡ್ಡರೇ ಬರ್ತಾರೋ, ಗೊತ್ತಿಲ್ಲದೆ ಬರ್ತಾರೋ, ಗೊತ್ತಿಲ್ಲದೆ ಬರ್ತಾರೋ ಎಲ್ರಿಗೂ ಆದಷ್ಟು ನಿಧಾನವಾಗಿ ತಿಳಿಸಿ ಹೇಳಿ ಅಂತ ಹೇಳಿ ಎಲ್ಲ ಮಾಡಾಗಿದೆ. ಇಲ್ಲ, ಒಂದು ಕ್ಯಾನು 2 ಕ್ಯಾನ್ ಇನ್ನೂ ನೀರು ಇದೆ ನನಗೆ ಸ್ಟಾಪ್ ಮಾಡಿ ನೈಟು ಡ್ಯೂಟಿಗೆ ಬರೋ ಹುಡುಗರಿಗೆ ಫಸ್ಟ್ ಕೆಲಸ ಇದನ್ನೇ ಮಾಡಕ್ಕೆ ಹೇಳಿ. ಸುಮ್ಮನೆ ಅನ್ಕೋತಿದ್ನಲ್ಲ, ಅಯ್ಯೋ ಅವ್ನು ಯಾರು ಮಾತಾಡ್ಸೋಕ್ಕಾಗುತ್ತಾ? ಇಡಿಯಟ್ ಅವನು. ಯಾವುದಕ್ಕೂ ರೆಸ್ಪಾನ್ಸೇ ಮಾಡಲ್ಲ ಅವನು. ನಾವು ಹೇಳಿ ಸಾಕಾಯ್ತು, ಮಾತಾಡಿ ಸಾಕಾಯ್ತು. ನಾವು ಮಾತು ಕೇಳೋಕ್ಕಾಗಲ್ಲ. ನಾವು ಕಂಪ್ಲೇಂಟು ಕೊಟ್ಟಿದ್ದೀವಿ, ಕನ್ನಡ ಮಾಡೋದು ಯಾರು ಮಾತಾಡಿ ಹೇಳ. ಕೆಲವರು ಯಾರು ನೋಟಿಸ್ ಇಶ್ಯೂ ಮಾಡಿ ನಾನು ಹೇಳಿದ್ದೀನಿ ಮೇಡಮ್, ಹೇಳ್ಬಾರ್ದು ಕೇಳಿದವ್ರು ಯಾಕೆ ಇಟ್ಕೊಂಡಿದ್ದೀರಾ ಹೇಳಿ ಮೇಡಮ್ ಅಂತಾನು ಹೇಳಿದ್ದೀನಿ. ಕನ್ನಡ ಮೇಡಮ್ನೇ ಕೇಳಿ, ಅವ್ರು ಎಷ್ಟು ಸಲ ಬೈತಾರೆ, ಎಷ್ಟು ಸಲ ಒಂದಿನ ಬೆಡ್ ಕ್ಲೀನ್ ಮಾಡ್ತಾ ಇದಾರೆ, ಇಲ್ಲ ಬೆಡ್ ತೆಗಿತಾ ಇದಾರ, ಏನು ತೊಂದರೆ ಇಲ್ವಾ? ರೆಸ್ಪಾನ್ಸ್ ಮಾಡಿಲ್ಲ. ಯಾರು ಯಾವ ಜೋರಾಗಿ ಮಾತಾಡ್ತಾರೆ. ಅವ್ರಿಗೆ ಆಗ್ತಾ ಇದ್ದಿಲ್ಲ, ಕರ್ಕೊಂಡು ಬಂದಿದ್ದೆ. ಇಲ್ಲಿ ಯಾಕೆ ಇಂಜೆಕ್ಷನ್ ಮಾಡೋದು, ಇಲ್ಲಿ ಯಾಕೆ